ನಮಸ್ಕಾರ. ನಮ್ಮ ಯೋಚನೆ ಮಾಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅಬ್ಸರ್ಡಿಸಮ್ ಅಂದರೆ ಅಸಂಗತವಾದ ಅಥವಾ ನಿರರ್ಥಕವಾದ ಹೇಳುವ ಪ್ರಕಾರ ನಿಮ್ಮ ಜೀವನಕ್ಕೆ ಯಾವುದೇ ನಿರ್ದಿಷ್ಟ ಅರ್ಥ ಅಥವಾ ಉದ್ದೇಶ ಇಲ್ಲ. ಈ ವಿಶ್ವವು ನಿಮ್ಮ ಅಸ್ತಿತ್ವದ ಕಡೆಗೆ ಸಂಪೂರ್ಣ ನಿರ್ಲಕ್ಷ್ಯ ತೋರುತ್ತಿದೆ. ಅಂದರೆ ನೀವು ಇದ್ದರೂ ಇಲ್ಲದೆ ಹೋದರೂ ಈ ವಿಶ್ವ ಯಥಾಸ್ಥಿತಿಯಲ್ಲಿ ಮುಂದುವರಿಯುತ್ತದೆ. ಇದೇ ಅಸಂಗತವಾದ. ಅಸಂಗತವಾದ ಆಲ್ಬರ್ಟ್ ಕಾಮುವಿನ ಕೃತಿಗಳ ಜೀವಾಳವಾಗಿದೆ. ಅವರು ಅಸಂಗತವಾದವನ್ನು ವಿವರಿಸಲು ನೀಡಿದ ಸಿಸಿಫಸ್ನ ಕಥೆಯ ಉದಾಹರಣೆ ಅತಿ ಜನಪ್ರಿಯವಾದದ್ದು. ಈ ಕಥೆಯಲ್ಲಿ ಸಿಸಿಫಸ್ ನಿರಂತರವಾಗಿ ಒಂದು ಬಂಡೆಯನ್ನು ಬೆಟ್ಟದ ಮೇಲೆ ತಳ್ಳಿಕೊಂಡು ಹೋಗುತ್ತಾನೆ. ಅದು ಪ್ರತಿ ಬಾರಿಯೂ ಮತ್ತೆ ಮತ್ತೆ ಕೆಳಗೆ ಉರುಳುತ್ತದೆ. ಆದರೂ ಸಿಸಿಫಸ್ ಬಂಡೆ ಮೇಲೆ ತಳ್ಳುವುದು ಬಿಡಲಿಲ್ಲ. ಇದು ವ್ಯರ್ಥ ಪರಿಶ್ರಮದ ಅಂತ್ಯವಿಲ್ಲದ ಚಕ್ರ. ಈಗ ನಿಮ್ಮ ಜೀವನದ ಬಗ್ಗೆ ಯೋಚಿಸಿ. ಪ್ರತಿದಿನ ಬೆಳಗ್ಗೆ ಏಳುತ್ತೇವೆ, ಕೆಲಸಕ್ಕೆ ಹೋಗುತ್ತೇವೆ, ಮನೆಗೆ ಮರಳಿ ಬರುತ್ತೇವೆ, ಮತ್ತೆ ಬೆಳಗ್ಗೆ ಕೆಲಸಕ್ಕೆ ಹೋಗುತ್ತೇವೆ. ಇದನ್ನೇ ಎಷ್ಟೋ ವರ್ಷಗಳಿಂದ ರಿಪೀಟ್ ಮಾಡುತ್ತೇವೆ. ನಾವು ಸಹ ಸಿಸಿಫಸ್ನಂತೆ ಒಂದು ಚಕ್ರವ್ಯೂಹದಲ್ಲಿ ಸಿಲುಕಿದ್ದೇವೆ ಎಂದು ನಿಮಗೆ ಅರ್ಥವಾಗುತ್ತದೆ. ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಆಲ್ಬರ್ಟ್ ಕಾಮು ಇದನ್ನು ನಿರಾಶೆಗೆ ಕಾರಣವೆಂದು ಭಾವಿಸಲಿಲ್ಲ. ಕಾಮು ಹೇಳುವ ಪ್ರಕಾರ ಜೀವನದ ನಿರರ್ಥಕತೆ ಅರ್ಥ ಮಾಡಿಕೊಂಡು ಒಪ್ಪಿಕೊಳ್ಳುವ ಮೂಲಕ ನಾವು ಅದರಿಂದ ಮುಕ್ತಿ ಹೊಂದಬಹುದು. ವಿಶ್ವದ ಅಥವಾ ಇಡೀ ಜೀವನದ ಅರ್ಥ ಹುಡುಕುವುದಕ್ಕಿಂತ ನಮ್ಮ ಪ್ರತಿನಿತ್ಯದ ವೈಯಕ್ತಿಕ ಅನುಭವಗಳು, ಸಂಪರ್ಕಗಳು ಹಾಗೂ ಸಂತೋಷಗಳ ಮೂಲಕ ಜೀವನಕ್ಕೆ ನಮ್ಮದೇ ಆದ ಸ್ವಂತ ಅರ್ಥ ನೀಡಿಕೊಳ್ಳಬಹುದಾಗಿದೆ. ಅಸಂಗತವಾದ ಜೀವನವನ್ನು ಸಂಪೂರ್ಣವಾಗಿ ಉತ್ಸಾಹದಿಂದ ಬದುಕಲು ಪ್ರೇರೇಪಿಸುತ್ತದೆ. ಅಸಂಗತವಾದದ ಮೂಲ ಉದ್ದೇಶ ಜೀವನದ ನಿರರ್ಥಕತೆಯ ನಡುವೆಯೂ ಸಂತೋಷವನ್ನು ಕಂಡುಕೊಳ್ಳುವುದಾಗಿದೆ. ಮುಂದಿನ ಬಾರಿ ನಿಮ್ಮ ಜೀವನ ಅರ್ಥವಿಲ್ಲದ ಕೊನೆಯಿಲ್ಲದ ಚಕ್ರವ್ಯೂಹ ಎಂದು ಎನಿಸಿದಾಗ ಜೀವನಕ್ಕೆ ಅರ್ಥ ಕೊಡುವುದು ನಿಮ್ಮ ಕೆಲಸವೇ ಆಗಿದೆ. ಜೀವನ ನಿರರ್ಥಕ ಎಂಬುದನ್ನು ಒಪ್ಪಿಕೊಳ್ಳಿ. ಜೀವನವನ್ನು ಕುತೂಹಲ ಮತ್ತು ಉತ್ಸಾಹಗಳಿಂದ ಜೀವಿಸಿ.